ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಡೇ ಇನ್ ಮೈ ಲೈಫ್ ಮಾಡೋಣ ಅಂದ್ಕೊಂಡೆ. ಇವತ್ತು ನನ್ನ ಡೇ ಹೇಗಿತ್ತು ನೋಡೋಣ ಬನ್ನಿ. ಮಾರ್ನಿಂಗ್ ಎದ್ದು 1 ಕಪ್ ಆಫ್ ಹಾಟ್ ವಾಟರ್ನ ಕುಡಿದು ನಾನು ಡೇನ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಸ್ವಲ್ಪ ಟೈಮ್ ಯೋಗ ಪ್ರಾಕ್ಟೀಸ್ ಮಾಡಿ ತಿಂಡಿಗೆ ಅಂತೇಳಿ ಚಪಾತಿ ಮತ್ತು ಬೋಟಿ ಗೊಜ್ಜು ಮಾಡ್ಕೊಂಡಿದ್ದೆ, ತಿಂದೆ. ನೆಕ್ಸ್ಟು ನಮ್ಮೂರಲ್ಲಿ ಇವತ್ತು ಸಂತೆ ಇರೋದ್ರಿಂದ ನಮ್ಮ ಮನೆಗೆ ಸಾಮಾನೆಲ್ಲ ತೊಗೊಬಂದಿದ್ರು. ಎಲ್ಲನೂ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಜೋಡಿಸ್ಕೊತಾ ಇದ್ದೆ. ಸ್ಯಾಟರ್ಡೇ ಬಂದರೆ ಒಂಥರ ಚೆನ್ನಾಗಿರುತ್ತೆ, ಮನೆಗೆ ತಿನ್ನೋಕ್ಕೆ ತಿಂಡಿ ಆ್ಯಂಡ್ ಫ್ರೆಶ್ ಆಗಿರೋ ತರಕಾರಿ ಎಲ್ಲ ಬರುತ್ತೆ ಆ್ಯಂಡ್ ಸ್ವೀಟ್ಸ್ ಕೂಡ ಬರುತ್ತೆ. ಸೊ ಚೆನ್ನಾಗಿತ್ತು. ಅದನ್ನೆಲ್ಲ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದೊಂದೇ ತೆಗೆದಿಟ್ಕೋತಾ ಇದ್ದೆ. ನಾವು ವೀಕ್ಲಿ ಒನ್ಸ್ ಈ ಥರ ತರಕಾರಿ ಎಲ್ಲ ತಂದು ಜೋಡಿಸಿಟ್ಕೊಳ್ಳೋದು. ಆ್ಯಂಡ್ ಏನೇನು ಬಂದಿತ್ತು ಅಂದರೆ ಕಡಲೆಪುರಿ, ಖಾರ, ಸ್ವೀಟು ಆ್ಯಂಡ್ ಪೂಜೆಗೆ ಅಂತ ಹೇಳ್ಬಿಟ್ಟು ನಾವು ಗುಲಾಬಿ ಹೂವನ್ನ ತರ್ತೀವಿ, ಅದು. ನೆಕ್ಸ್ಟ್ ಬೆಂಡೆಕಾಯಿ, ಇದನ್ನೆಲ್ಲ ನೀಟಾಗಿ ಸ್ಟೋರ್ ಮಾಡಿ ಅರೇಂಜ್ ಮಾಡಿ ಇಟ್ಕೊಳ್ಳೋಣ ಫ್ರಿಡ್ಜ್ ಒಳಗಡೆ ಅಂತ ಹೇಳ್ಬಿಟ್ಟು ಜೋಡಿಸಿ ಇಟ್ಕೊಳ್ತಾ ಇದ್ದೆ. ಆ್ಯಂಡ್ ಒನ್ ಮಂತ್ಗೆ ಒಂದ್ಸಲ 15 ಡೇಸ್ ಒಂದ್ಸಲ ತರಕಾರಿ ತೊಗೊಳೋದ್ಕಿಂತ ಈ ಥರ ವೀಕ್ಲಿ ಒನ್ಸ್ ಫ್ರೆಶ್ಶಾಗಿ ತಂದು ಜೋಡಿಸಿಟ್ಕೊಂಡ್ರೆ ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದು ಆ್ಯಂಡ್ ನಮಗೂ ಕೂಡ ಒಳ್ಳೆಯದು ಆ್ಯಂಡ್ ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ. ನಾನಿದು ಮೆಣಸಿನ್ಕಾಯೆಲ್ಲ ತೊಟ್ಟೆಲ್ಲ ಬಿಡಿಸಿ ಇಟ್ಕೊತೀನಿ. ಆ್ಯಂಡ್ ಇವಾಗ ನಾನು ವಾಶ್ ಮಾಡಿ ಏನು ಇಟ್ಕೊಳ್ಳಲ್ಲ, ಯೂಸ್ ಮಾಡೋಕ್ಕೆ ಮುಂಚೆನೇ ವಾಶ್ ಮಾಡಿ ಹಾಕ್ಕೊತೀನಿ. ನೆಕ್ಸ್ಟು ಈ ಕೊತ್ತಂಬರಿ ಸೊಪ್ಪೆಲ್ಲ ಸತ್ತೆ ಎಲ್ಲ ತೆಗೆದು ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡೆ. ಇವತ್ತು ಒಂದು 10 o'clock ಅಷ್ಟವರೆಗೂ ಇದೇ ಕೆಲಸ ಆಗೋಯಿತು. ಎಲ್ಲ ನೀಟಾಗಿ ಜೋಡಿಸಿ ಆ್ಯಂಡ್ ಮತ್ತು ಇವತ್ತು ನೀರೆಲ್ಲ ಬಿಟ್ಟಿದ್ರು, ನೀರೆಲ್ಲ ಇಟ್ಕೊಂಡು ಆ್ಯಂಡ್ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಇದೇ ಕೆಲಸ ಆಗೋಯಿತು ತುಂಬ ಹೊತ್ತು. ಆ್ಯಂಡ್ ಇದನ್ನೆಲ್ಲ ನೀಟಾಗಿ ಜೋಡಿಸಿಟ್ಕೊಂಡು ನೆಕ್ಸ್ಟ್ ಇದನ್ನೆಲ್ಲ ಫ್ರಿಡ್ಜಿಗೆ ಜೋಡಿಸಿಟ್ಕೋಬೇಕಲ್ವ, ಸೊ ಅದೇ ಕೆಲಸ ಆಗಿತ್ತು. ಆ್ಯಂಡ್ ನಿಮ್ಮ ಕಡೆ ಯಾವತ್ತು ಸಂತೆ ಇರುತ್ತೆ, ನೀವೆಲ್ಲ ಯಾವ ರೀತಿ ತರಕಾರಿ ತಂದು ಜೋಡಿಸಿಟ್ಕೊತೀರಾ ಅದನ್ನು ಸಹ ಕಾಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆಯಾ ಅಥವಾ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ಅದನ್ನು ಸಹ ತಿಳಿಸಿ. ನಾನು ಈ ಥರ ಈರುಳ್ಳಿನ ಈ ಥರ ಟ್ರೈ ಒಳಗಡೆ ಹಾಕಿಟ್ಕೊತೀನಿ, ಸೊ ಗಾಳಿ ಆಡುತ್ತಲ್ಲ ಏನೂ ಕೊಳ್ತೋಗಲ್ಲ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನಿಮ್ಮೂರ ಕಡೆ ಏನು ಸ್ಪೆಷಲ್ಲು, ಏನಾದರೂ ವಿಶೇಷವಾಗಿರೋದಿದ್ದರೆ ನನಗೆ ಅದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ನಾನು ಫ್ರಿಡ್ಜ್ಗೆ ಯಾವ ರೀತಿ ಅರೇಂಜ್ ಮಾಡ್ಕೊಳ್ತೀನಿ ಅಂತ ತೋರಿಸೋಣ ಅಂತ ಅಂದ್ಕೊಂಡೆ. ಫಸ್ಟ್ಲಿ ನಾನು ಫ್ರಿಡ್ಜಲ್ಲಿರೋದೆಲ್ಲನೂ ತೆಗೆದ್ಬಿಟ್ಟು ವಾರಕ್ಕೊಂದ್ಸಲ ಕ್ಲೀನ್ ಮಾಡ್ತೀನಿ. ಸೊ ಫುಲ್ ಎಲ್ಲನೂ ತೆಗೆದ್ಬಿಟ್ಟು ನೀಟಾಗಿ ಒರೆಸಿಟ್ಕೊಂಡೆ ಫ್ರಿಡ್ಜ್ನ. ನನಗೆ ಫ್ರಿಡ್ಜ್ ನೀಟಾಗಿರಬೇಕು, ಹೆಂಗೆಂಗೋ ಜೋಡಿಸ್ಬಿಟ್ರೆ ನಂಗೆ ಇಷ್ಟ ಆಗೋಲ್ಲ. ಸೊ ನಾನು ಕಾಳುಗಳೆಲ್ಲ ತೆಗೆದು ಫ್ರಿಡ್ಜಲ್ಲೇ ಜೋಡಿಸಿಟ್ಕೋತೀನಿ. ನೋಡಿ, ಇದು ಶಾವಿಗೆ, ಇದು ಹೊರಗಡೆ ಇಟ್ಟರೆ ಇರುವೆ ಎಲ್ಲ ಹತ್ಬಿಟ್ಟು ಹಾಳಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಫ್ರಿಡ್ಜಲ್ಲೇ ಎತ್ತಿಟ್ಕೊತೀನಿ. ಸೊ ಶಾವಿಗೆ, ಇದು ಪಾಯಸ ಮಾಡೋಕ್ಕೆಲ್ಲ ಹಾಕ್ಕೊತಾರಲ್ಲ ಅದು, ಇದು ಉದ್ದಿನಕಾಳು, ಉದ್ದಿನಬೇಳೆ, ಇದನ್ನು ಈ ಥರ ಸ್ವಲ್ಪ ಇರುವೆ ಅಂಥದ್ದು ಹಾಳಾಗೋ ಅಂಥದ್ದನ್ನೆಲ್ಲ ಫ್ರಿಡ್ಜಲ್ಲಿ ಜೋಡಿಸಿಟ್ಕೊತೀನಿ. ಕಡಲೆ ಬೀಜ, ಈ ಥರ ಕಾಳುಗಳನ್ನೆಲ್ಲ ನಾನು ಫ್ರಿಡ್ಜಲ್ಲೇ ಸ್ಟೋರ್ ಮಾಡಿ ಇಟ್ಕೊತೀನಿ. ಆ್ಯಂಡ್ ಇದು ಮಲ್ಟಿಗ್ರೇನ್ ಪೌಡರು, ಇದು ನಾನು ಮಲ್ಟಿಗ್ರೇನ್ ಮಾಡಿಕೊಂಡು ಕುಡಿತೀನಿ. ಸೊ ಅದಕ್ಕೆ ಯೂಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ತರಿಸಿಟ್ಕೊಂಡಿದ್ದು. ಅದರ ರೆಸಿಪಿ ಬೇಕಂತ ಹೇಳಿದ್ರೆ ಕಾಮೆಂಟಲ್ಲಿ ತಿಳಿಸಿ, ನಾನು ಮಾಡಿ ಹಾಕ್ತೀನಿ. ಆ್ಯಂಡ್ ಮೊನ್ನೆ ಏಕಾದಶಿ ಹಬ್ಬ ಆಗಿತ್ತಲ್ಲ, ಅದು ಹೂರಣ ಸ್ವಲ್ಪ ಮಿಕ್ಕಿತ್ತು, ಒಂದೇ ಸಲ ಎಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಎತ್ತಿಟ್ಕೊಂಡಿದ್ವಿ. ಇದು ಅದ್ರದ್ದು ಮೈದಾ ಮತ್ತು ಹೂರಣ, ಅದನ್ನು ಫ್ರಿಡ್ಜಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ತರಕಾರಿ ಎಲ್ಲ ಜೋಡಿಸಿದ್ನಲ್ಲ ಆ ಬಾಕ್ಸು, ಈ ಥರ ಬಾಕ್ಸು 1-2 ಸೆಟ್ ತಂದಿಟ್ಕೊಂಡಿದ್ದೀವಿ. ಆದರೆ ಇನ್ನೂ ಸ್ವಲ್ಪ ತರಬೇಕು, ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ತರಕಾರಿನ ಕವರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊತೀನಿ. ನೆಕ್ಸ್ಟ್ ಏನೇನು ಫ್ರಿಡ್ಜಲ್ಲಿ ಯಾವ್ಯಾವುದು ಅವಶ್ಯಕತೆ ಇರುತ್ತೆ ಅಷ್ಟನ್ನು ಮಾತ್ರ ಸ್ಟೋರ್ ಮಾಡಿ ಇಟ್ಕೊತೀನಿ. ತುಂಬ ಬೇಡದಿರೋ ವಸ್ತುನೆಲ್ಲ ತಂದು ಫ್ರಿಡ್ಜಲ್ಲಿ ತುಂಬಿಟ್ಕೊಳ್ಳಲ್ಲ. ಆ್ಯಕ್ಚುಲಿ ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ನಬಾರ್ದು, ಅದು ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದಲ್ಲ. ಆದರೂ ಏನು ಮಾಡೋಕ್ಕಾಗುತ್ತೆ, ನಮ್ಮ ನಮ್ಮ ಸೊಸೈಟಿ ಅಥವಾ ನಮ್ಮ ಸರೌಂಡಿಂಗ್ಸ್ ಯಾವ ಥರ ಅಪ್ಡೇಟ್ ಆಗುತ್ತೆ ಅದೇ ಥರ ನಾವು ಅಪ್ಡೇಟ್ ಆಗಬೇಕಲ್ವ. ಸೊ ಅದಕ್ಕೋಸ್ಕರ ಏನೇನು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ಇಟ್ಕೊತೀವಿ. ಈ ಅನ್ನ, ಸಾಂಬಾರು ಆ ಥರ ಎಲ್ಲ ನಾನು ಫ್ರಿಡ್ಜಲ್ಲೆಲ್ಲ ಸ್ಟೋರ್ ಮಾಡಿ ಇಡೋಕ್ಕೆ ಹೋಗಲ್ಲ. ಆ್ಯಂಡ್ ನಾವು ವೀಕ್ಲಿ ಒನ್ಸು ಸಂತೆಯಲ್ಲೇ ಗುಲಾಬಿ ಹೂವೆಲ್ಲ ತಂದುಬಿಡ್ತೀವಿ ಪೂಜೆಗೆಲ್ಲ ಆಗೋ ಥರ. ಸೊ ದಟ್ ನಾವು ಪೂಜೆ ವಾರ ಇದ್ದಿದ್ದನ್ನೆಲ್ಲ ಗುಲಾಬಿ ಹೂವನ್ನ ಮಾಡಿಸಿ ಪೂಜೆ ಮಾಡ್ಕೋಬೋದು. ಆ್ಯಂಡ್ ನಾನು ಇನ್ನು ಜ್ಯೂಸು, ಚಾಕ್ಲೇಟ್ಸು ಅದೆಲ್ಲ ನಾವು ಜಾಸ್ತಿ ತಿನ್ನಲ್ಲ. ಸೊ ಅವೆಲ್ಲ ಏನೂ ಇಟ್ಟಿರಲ್ಲ ನಾನು ಫ್ರಿಡ್ಜಲ್ಲಿ, ನೋಡ್ಬೋದು ನೀವೇ. ನೆಕ್ಸ್ಟ್ ಆ್ಯಂಡ್ ಚಿಯಾ ಸೀಡ್ಸ್ನ ತಂದಿಟ್ಕೊಂಡಿದ್ದೀನಿ, ಓಟ್ಸ್ನ ತಂದಿಟ್ಕೊಂಡಿದ್ದೀನಿ. ಆದರೆ ಇದರಲ್ಲಿ ಏನೋ ಮಾಡ್ಕೊಂಡು ತಿಂದೇ ಇಲ್ಲ ನಾನು, ಮಾಡ್ಕೋಬೇಕು. ನೆಕ್ಸ್ಟ್ ಈ ಬಾಕ್ಸಲ್ಲಿ ಸ್ವಲ್ಪ ಕಾಳುಗಳು, ತರಕಾರಿಗಳು, ಅದನ್ನು ಕವರಲ್ಲಿ ಹಾಕಿಟ್ಟಿರ್ತೀನಲ್ಲ ಅದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ ನಾನು. ಈ ಆಲೂಗೆಡ್ಡೆ ಅದೆಲ್ಲ, ಬೆಂಡೆಕಾಯಿ ಅದೆಲ್ಲ ನಾವು 1/4 kg ತರ್ತೀವಿ ಅಷ್ಟೇ. ಒಂದು ದಿನಕ್ಕೆ 1 ಟೈಮ್ಗೆ ಆಗೋ ಥರ ಅಷ್ಟೇ ತಂದಿಟ್ಕೊಳ್ತೀವಿ. ಸುಮ್ಮನೆ ಜಾಸ್ತಿ ಎಲ್ಲ ತಂದು ವೇಸ್ಟ್ ಮಾಡೋದು ಆ ಥರ ಎಲ್ಲ ಮಾಡ್ಕೊಳ್ಳಲ್ಲ ನಾವು. ಸೊ ಫೈನಲಾಗಿ ನನ್ನ ಫ್ರಿಡ್ಜ್ ನೋಡಿ
ಈ ಥರ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ತಿಳಿಸಿ. ನಿಮ್ಮ ಮನೆ ಫ್ರಿಡ್ಜ್ನ ನೀವು ಯಾವ ಥರ ಅರೇಂಜ್ ಮಾಡ್ತೀರಾ ಅಂತ ತಿಳಿಸಿ. ಆ್ಯಂಡ್ ಸ್ವಲ್ಪ ಅರೇಂಜ್ ಮಾಡಲಿಕ್ಕೆ ಅಂತ ಬಾಕ್ಸೇ ತರಿಸ್ಬೇಕು. ಆ್ಯಂಡ್ ನಮ್ಮ ರಿಲೇಟಿವ್ ಒಬ್ಬರು ಊಟರಿದ್ದಾರೆ, ಅವ್ರು ಬರುವಾಗೆಲ್ಲ ವರ್ಕಿಗೆ ತರ್ತಾರೆ. ಸೊ ಅದನ್ನು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೆ. ಆಲ್ಮೋಸ್ಟ್ ಖಾಲಿಯಾಗಕ್ಕೆ ಬಂದಿದೆ. ಇದರಲ್ಲಿ ನೋಡಿ 2 ಥರ ಇದೆ. ಇದು ಈ ಕಡೆದು ಸ್ವೀಟ್ ಬಿಸ್ಕೆಟ್ಸು, ಸ್ವೀಟ್ ಬಿಸ್ಕೆಟ್ ಥರ ಇದನ್ನ ಕಾಫಿ ಹಾಲ್ಗೆಲ್ಲ ಹಾಕೊಂಡು ತಿನ್ನೋಕ್ಕಾಗಲ್ಲ. ಇದು ನೋಡಿ, ಇದು ಕಾಫಿ ಹಾಲ್ಗೆಲ್ಲ ಹೆಚ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಬಟ್ ಇದರಲ್ಲೆಲ್ಲ ಜಾಸ್ತಿ ಆಯಿಲೆಲ್ಲ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇನ್ನು ಮಿಕ್ಕಿದ ತಿಂಡಿ ಐಟಮ್ಸ್ನೆಲ್ಲ ಈ ಥರ ಒಂದು ಬೋಸಲ್ಲಿ ಹಾಕಿ ಸಪ್ರೇಟ್ ಎತ್ತಿಟ್ಕೊತೀನಿ. ಅದಾದಮೇಲೆ ಸ್ವಲ್ಪ ರೆಕಾರ್ಡೆಲ್ಲ ಬರೆಯೋಕ್ಕಿತ್ತು, ಅದು ಬರೆದು ನಮ್ಮ ಹಸು ಕರುದು ಸಾಕೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೆ ಕೊಂಬು ಸೀಸ್ಬೇಕಿತ್ತು, ಅದಕ್ಕೆ ಕೊಂಬು ಸೀಸ್ತಾ ಇದ್ವಿ ಈ ಥರ ಮಲಗಿಸ್ಕೊಂಡು. ನೆಕ್ಸ್ಟ್ ಹೊರಗಡೆ ಹೋಗೋಕ್ಕಿತ್ತು, ಅಲ್ಲಿಂದ ಡೈರೆಕ್ಟ್ ಹೊರಗಡೆ ಹೊರಟ್ವಿ. ಇವತ್ತು ಸದ್ಯಕ್ಕೆ ಸೋನೆ ಇಲ್ಲ ಜಾಸ್ತಿ, ಸ್ವಲ್ಪ ಬಿಸಿಲಿತ್ತು, ಗಾಳಿ ಬರ್ತಾ ತುಂಬ ಜಾಸ್ತಿ ಇತ್ತು, ಯಾಕಂದರೆ ಆಷಾಢ ಅಲ್ವಾ. ಸೊ ನೀವು ನಿಮ್ಮ ಹೆಲ್ತ್ ಬಗ್ಗೆ ಚೆನ್ನಾಗಿ ಟೇಕ್ ಕೇರ್ ಮಾಡಿ. ಆ್ಯಂಡ್ ಹೊರಗಡೆ ಸ್ವಲ್ಪ ಕೆಲಸ ಇತ್ತು, ಆ ಕೆಲಸನ ಮುಗಿಸ್ಕೊಂಡು ಸೊ ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಜ್ಯೂಸ್ ಕುಡಿಯೋಣ ಅಂತ ಹೋದ್ವಿ. ಜ್ಯೂಸ್ ಅಂಗಡಿಯಲ್ಲಿ ಬಾಗಿಲಾಗಿತ್ತು. ಸೊ ಬೇಕ್ರಿ ಕಡೆ ಹೋಗಿ ಬೇಕ್ರಿ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಅಲ್ಲಿಂದ ನಮ್ಮ ಮನೆ ಕೆಲಸಕ್ಕಿಂತ ಸ್ವಲ್ಪ ಇಟ್ಕೆ ಹೇಳಿದ್ವಿ. ಅವ್ರು ಫೋನೇ ಪಿಕ್ ಮಾಡ್ತಿರ್ಲಿಲ್ಲ. ಸೊ ಆನ್ ದ ವೇ ಅಲ್ಲೇ ಹೋಗಿ ನಾವು ನೋಡಿಕೊಂಡು ಅವ್ರನ್ನ ಮಾತಾಡ್ಸ್ಕೊಂಡು ಕೇಳ್ಬಿಟ್ಟು ಬರೋಣ ಅಂತ ಹೋಗಿದ್ವಿ. ಆ್ಯಂಡ್ ಇದು ನಮ್ಮ NH75 ಹೈವೇ, ಇದರ ಪಕ್ಕನೇ ಇರೋದಿದು. ನೆಕ್ಸ್ಟ್ ಅಲ್ಲಿ ಹೋಗಿದ್ವಿ. ಇದು ನೋಡಿ ಮಿಷಿನ್ ಒಂಥರ ಚೆನ್ನಾಗಿತ್ತು, ನಾನು ಫಸ್ಟ್ ಟೈಮ್ ನೋಡಿದ್ದು. ಸೊ ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿಕೊಂಡೆ. ಇದು ಯಾವ ಥರ ಇಟ್ಕೆನ ಮಾಡ್ತಾರೆ ನೋಡಿ, ಶೇಪ್ ಕೊಟ್ಟು. ನೆಕ್ಸ್ಟ್ ಅಲ್ಲಿಂದ ಬಂದು ಚಿಕನ್ ಇತ್ತಲ್ಲ, ಆ ಚಿಕನ್ ಮತ್ತು ರೈಸ್ ಮತ್ತು ಊಟ ಮಾಡಿ ನಾನು ಡೇನ ಎಂಡ್ ಮಾಡಿದೆ. ಇದು ನನ್ನ ಡೇ ಇನ್ ಮೈ ಲೈಫ್ ವ್ಲಾಗ್. ಇದಾಗಿತ್ತು ನನ್ನ ಡೇ ಇನ್ ಮೈ ಲೈಫ್ ವ್ಲಾಗ್. ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಪ್ಲೀಸ್ ಟು ಸಬ್ಸ್ಕ್ರೈಬ್ ಗೈಸ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.